ಹಾಯ್ ಗಾಯ್ಸ್, ಎನರ್ಜಿ ಥೋಡ ಕಮ್ಮಿ ಅದ ಬರ್ಬಿ ನನಗೆ ಭಾಳ ಲೋ ಅದ. ಹಾಂ, ಯಾಕೆ ಲೋ ಅದ ಇಟ್ಗನ? ಲೋ ಯಾಕದ ಅಂತಂದ್ರೆ ನಿನ್ನೆ ಬಿಟ್ಟು ಮೊನ್ನೆ ನಾನು ನನ್ನ ಕಂಪ್ನಿಯಿಂದ ರೆಸಿಗ್ನೇಷನ್ ಹಾಕಿದ್ದೀನಿ. ಹೌದು, ಟಾಟಾ ರೆಸಿಗ್ನೇಷನ್ ಟಿ ಹಾಕಿದ್ದೀನಿ. ಸಿ ಎಸ್ TCS ಇಂದ ರೆಸಿಗ್ನೇಷನ್ ಹಾಕಿದ್ದೀನಿ. ಹೌದು. ರೆಸಿಗ್ನೇಷನ್ ಹಾಕಿದ ತಕ್ಷಣ ಮನೆಗೆ ಬಂದು RCB ಮ್ಯಾಚ್ ಇರುತ್ತೆ ಅಂತ ಫುಲ್ ಖುಷಿಯಲ್ಲಿದ್ದೆ. ರೆಸಿಗ್ನೇಷನ್ ಹಾಕಿದ್ದು ಭಾಳ ದುಃಖ ಇರಲಿಲ್ಲ ನನಗೆ. ಹೌದು, RCB ಮ್ಯಾಚ್ ಸೋತಿದ್ದು ದುಃಖ ಆಯ್ತು. ಹೌದು ಹೌದು. ಅಂದ್ರೆ ನಮ್ದು ಏನು ಪ್ರಾಬ್ಲಮ್ ಇಲ್ಲ ನನಗೆ. ಈ ಸರಿ ಒಂದೇ ಒಂದು ಖುಷಿ ಏನಂತಂದ್ರೆ, ಎಲ್ಲ ವರ್ಷದಿಂದ ನಾನು ನೋಡ್ಕೊತ ಬಂದಿರೋದು ಏನಂದ್ರೆ, ಕೊಹ್ಲಿ ಔಟ್ ಆದ್ರೆ ಕೆಳಗಡೆಯಿಂದ ವಿಕೆಟ್ಗಳು ದನದನ್ ಒಂದಕ್ಕೊಂದೊಂದು ಬೀಳ್ತಿದ್ದು. ಹೌದು, ಈ ಸರಿ ಹಂಗಾಗ್ಲಿಲ್ಲ. ಕೊಹ್ಲಿ ಔಟ್ ಆದ್ಮೇಲೂ ಎಲ್ಲರೂ ನಿಂತಾಡಿದ್ದಾರೆ. 169 170 ತಂದಿದ್ದಾರೆ. ಹೌದು, ಚೆನ್ನಾಗಿ ನಾವು ಖುಷಿ ಪಡೋ ವಿಷಯ ಅದು ನಮ್ಗೆ. ಇಲ್ಲಾದ್ರೆ ಮತ್ತೆ 49 ಇನ್ನೊಂದ್ಸಲ ಬ್ರೇಕ್ ಐತಿ. ಇಲ್ಲಾದ್ರೆ 49 ಬ್ರೇಕ್ ಆಯ್ತಿತ್ತು, 30ಗೆ ಬ್ರೇಕ್ ಆಯ್ತಿತ್ತು, ಗೊತ್ತಿರಲಿಲ್ಲ ಅದು. ಹಾಂ, ಒಮ್ಮೆ ಒಂದು ಪವರ್ ಪ್ಲೇದಾಗೆ 3 ವಿಕೆಟ್ ಹಾರೋಗ್ಯಾವ. ಹೌದು. ಇದು ಏನು ಮಾಡ್ಬೇಕು, ಭಾಳ ಕಷ್ಟ ಆಯ್ತು. ಹೌದು. ಬಟ್ ಮಿಡಲ್ ಆರ್ಡರ್ ಬ್ಯಾಟಿಂಗ್ ಸರಿಯಾಗಿ ಆಗ್ಯದ, ಬಾಲಿಂಗು ಆಗ್ಯದ ಸರಿಯಾಗಿ ಆಗ್ಯದ, ಹಂಗೇನಿಲ್ಲ. ಬಾಲಿಂಗು ಸರಿಯಾಗಿ ಮಾಡಿದಾರೆ. 17 ಓವರ್ ತನಕ ತಂದಿದ್ದಾರೆ ಅವ್ರಿಗೆ ಅಷ್ಟು ರನ್ ಹೊಡೆಯೋಕ್ಕೆ. ಹಾಂ, ಚೆನ್ನಾಗಿತ್ತು ಬ್ಯಾಟಿಂಗ್ ನೋಡೋಕ್ಕೆ. ಬಟ್ ಆದ್ರೆ ಸೋಲ್ಬಾರ್ದಾಗಿತ್ತು, ಸೋಲ್ತು ಸ್ವಲ್ಪ ದುಃಖ ಇದೆ. ಹಾಂ. ಏನಿಲ್ಲ. ನಾ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಅಭಿಷೇಕ್ ಅಣ್ಣಗೆ ಮ್ಯಾಚ್ ಇದು ಜಾಬ್ ಹೋಗಿಂದು ಜಾಬ್ ರೀಸನ್ ಹಾಕಿಂದ ಅಷ್ಟೊಂದು ಇದಿಲ್ಲ. ಏನಂತಾರ RCB ಏನಂತ ಅದಕ್ಕೆ ತಕ್ಲೀಫ್ ಇಲ್ಲ. ಜಾಬ್ ಬಿಟ್ಟಿನಪ್ಪ, ಜಾಬ್ ಬೇರೆದೇನೋ ಕೈದಾಗಿಲ್ಲ ಅಂತೇಳಿ. ಬಟ್ RCB ಮ್ಯಾಚ್ ಸೋತಿಂದ ಅದ ಭಾಳ ಅದ ನೋಡಿ. ಹಿಂಗಿರ್ತ ನಮ್ಮ RCB ಫ್ಯಾನ್. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಎಲ್ಲ ದಿನ ನಾವೇ ಗೆಲ್ಲಬೇಕಂತೇನಿಲ್ಲ. ಬಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರ್ತದೆ. ಅಪ್ ಆ್ಯಂಡ್ ಡೌನ್. ನಮ್ಮ 17 ವರ್ಷ ಡೌನೇ ಅದ. ಅಪ್ಸಲ್ಲಿದ್ದು ಅಪ್ಸ್ ಅದಾವ. ಇನ್ನೂ ರೆಕಾರ್ಡ್ಗಳು ಯಾರು ಬ್ರೇಕ್ ಮಾಡಿಲ್ಲ. ಅವೆಲ್ಲ ಇನ್ನೂ ಭಾಳದ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡವ. ಹಾಂ, ರೆಕಾರ್ಡ್ಗಳು ಪಕ್ಕವ ನಡೀತದೆ. ಬಟ್ ಒಂದು ಮ್ಯಾಚ್ ಸೋತ್ರಿ ಏನು ಪರವಾಗಿಲ್ಲ. ಹಾಂ, ನಮ್ಮ ಹುಡುಗರು ಕಂಬ್ಯಾಕ್ ಮಾಡ್ತಾರೆ. ಪಕ್ಕ. ಅದು ಏನಾಯ್ತು ಅಂದ್ರೆ, ಒಂದು ಬ್ಯಾಟಿಂಗ್ ಬಾಲ್ ಕೂಡ್ತಿರ್ಲಿಲ್ಲ, ಏನಿಲ್ಲ. ಹೌದು, ಚೆನ್ನಾಗಿ ಹತ್ತಿಲ್ಲ. ಹಂಗಾಗಿ ಇದಾಗ್ಯದ. ಫಸ್ಟ್ ಮ್ಯಾಚ್ ಇತ್ತು. SRH ಅವ್ರದ್ದು ಏನಾಗಿತ್ತು, ಹಣೆ ಬರ ಅವ್ರದ್ದು ಪೂರ ಹಣಗಾಯಿ ನೀರ್ಗಾಯಿ ಆಗ್ಬಿಟ್ಟೈತೆ ಪೂರ. ಅವರೆಲ್ಲ ಎದಕ್ಕೂ ಬರಲ್ದಂಗೆ ಆಗ್ಯದ. ಏನೋ ಅಕ್ಕಿ ಬಾರ್ ತಿನ್ಸಾರ ಅಂತ ನಾವೆಲ್ಲ ಎಕ್ಸಸ್ ಹೊಡ್ಲಿಕ್ಕೆ ಹೆತ್ತು ಕಾಕು ಮಾಡಕ್ಕವು. ಏನೆಲ್ಲ ಸುಮ್ಮನೆ ಎಲ್ಲ ಲಕ್ಷ ಹೊಡೋಯ್ತು. ಬ್ಯಾಟಿಂಗ್ ಬಾಲ್ ಕುಂತಂದ್ರೆ ಎಲ್ಲ 6-4 ಹೋಯ್ತವೆ. ಯಾವ ಹೊಡೆದು ಹೊಡೋಯ್ತಾನೆ, ಬಾಲರ್ ಬಂದು ಹೊಡೋಯ್ತಾನೆ. ನಮ್ಮ ಸಿರಾಜ್ ಎಷ್ಟೋ ಸತಿ 6 ಹೊಡೋನ್ RCB ಬಂದು. ನಮ್ಮ ಸಿರಾಜ್ ಮೀ ಎಷ್ಟೊತ್ತು ನಮ್ಮ ಪಾರಿದ್ದು ಹಾಕ್ದನು ಬಾಲಿಂಗು, 3 ವಿಕೆಟ್ ತೆಗ್ದು ಚಂದ ಆಡ್ಯಾನ. ನಮ್ಮ ಅಪೋಸಿಟ್ ಆಡ್ಯಾನ. ಅದು ನಮ್ದು RCB ಒಂದು ತರತರಂತರಿಂದ ಬಂದಿದೆ ಅದು. ಹೌದು. ಯಾರು ನಮ್ಮ ಟೀಮ್ ಬಿಟ್ಕೊಟ್ಟು ಹೋಯ್ತಾರ. ಶಿವಮ್ ದುಬೆ ನೋಡ್ರಪ್ಪ, ಶಿವಮ್ ದುಬೆ ಹೆಂಗೆ ಹೊಡಿತಾನೆ CSK ಹೋಯ್ತಿಕ್ಕೆ RCB ವಿರುದ್ಧ ಬಂದಾಗ. ಶಿವಮ್ ದುಬೆ ಹೋಯ್ತು, ಮೊಯ್ನಲ್ಲಿ ವಿಕೆಟ್ ತೆಗ್ದಾನ. ಅವಾಗ ನಾವು ಬಂದಿದ್ರು ಭಾಳ ಮಂದಿ ಹಂಗೆ ಎಕ್ಸಾಂಪಲ್ ಕೊಟ್ಟು ಭಾಳ ಅದಾರ. ಯಾರು ನಮ್ಮ ಮನೆ ಬಿಟ್ಬಿಟ್ಟು ಹೋಗ್ತಾರೆ ಅವರೇ ಬಂದು ನಮಗೆ ಮನೆ ಕೆಡಕ್ತಾರೆ. ನೋಡ್ಬಿಡು, ಅದು ನಮ್ಮ ಪಾರ್ಯದ ಹಂಗೇನಿಲ್ಲ. ಏನೆಲ್ಲ ಬರಲ್ಲ ಅವ ಇನ್ನು ಬೇರೆ ಅಷ್ಟೊಂದಿಲ್ಲ ಯಾವ ಭೀ ಪ್ಲೇಯರ್ಗಳು. ಬಟ್ ಅವ ಆಫ್ಟರ್ ಯುಜೇಂದ್ರ ಚಹಲ್ ಇವ ಭಾಳನ ಮನಸ್ಸೆ ಭಾಳ ಹಚ್ಕೊಳನ. ಹಾಂ, ಏನು ಮಾಡೋಕ್ಕಾಗಲ್ಲ. ಮತ್ತೆ ಯಾರೋ ಮೊಬೈಲ್ ಎತ್ಕೊಂಡು ಹೋಗೋಕಿನ ಆಗಿನ ಪ್ಲಾಗಿನಾಗ. ಹೌದು, ಯಾರು ಹಾಕೊಂಡು ಹೋಗ್ರಿ. ಏನು ಹೇಳಕ್ಕ, ಇವಾಗಂತೂ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಸ್ವೈಪ್ ಮಾಡಕ್ಕೆ ಸ್ವೈಪ್ ಮಾಡಿ ನಾನು ನನ್ನ ಮನೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಬೀದರ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಖುಷಿ ವಿಚಾರ ಏನಂದರೆ, ನನಗೆ ಸೊಸೆ ಹುಟ್ಟಿದ್ದಾಳೆ. ಹೌದು, ಲಕ್ಷ್ಮಿ ಬಂದರೆ ಲಕ್ಷ್ಮಿ ಬಂದಾಳೆ ಮನೆಗೆ. ಹಾಗೆ ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲ. ಹೌದು ಹೌದು. ನನಗೆ ಅದಕ್ಕೋಸ್ಕರ ಮನೆ ಬಿಟ್ಟು ಬರ್ಬೇಕು ಅನಿಸ್ತಿಲ್ಲ. ಅದಕ್ಕೆ ವಾಪಸ್ ಮನೆಗೆ ಹೋಗ್ತಿದ್ದೀನಿ. ಖುಷಿ ಅಲ್ವಾ ಮನೆಯಲ್ಲಿ ಒಂದು ಹೊಸ ಮೆಂಬರ್ ಬಂದರೆ? ಏನಿದ್ರೆ ಭಾಳ ಖುಷಿ ಇರುತ್ತೆ. ಹೋಗ್ಬೇಕಿರ್ಬೇಕು. ಏನಂತಾರೆ ಅನ್ಮ್ಯಾಚಬಲ್. ಹೌದು, ಅದು ಪ್ರೈಸ್ಲೆಸ್ಸಿಂಗ್ ಹೆಂಗೋ ಭಾರಿ ಇರ್ತದೆ. ಅದು ಎಕ್ಸ್ಪ್ಲೇನು ಮಾಡೋಕ್ಕಾಗಲ್ಲ. ನನಗೆ ಲಾಸ್ಟ್ ಮಂಡೇನೂ ಬರ್ಬೇಕು ಅನಿಸಿಲ್ಲ. ಬಟ್ ಏನು ಮಾಡೋಣ, ಮಜದೂರಿ ಮಾಡೋಕೆ ದಿನ ಕೂಲಿ ಕಡೆ ಬರೋಕ್ಕಾಗಿ ಬಂತು. ಹೊಟ್ಟೆ ಪಾಡಿ ಬರ್ಬೇಕಾಯ್ತು. ದಿನವರು ಬರಲಿಲ್ಲ ಅಂದರೆ ದಿನ ಕೂಲಿ ಸಿಗ್ತಿರ್ಲಿಲ್ಲ. ಹೌದು, ಈಗ ಭೀ ನಡೆದೇವು ಕೂಲಿ ಸಲಕ್ಕೆ. ಕೂಲಿ ಮಾಡೋಕ್ಕೆ ನಡೆದೆವು, ಮತ್ತೇನಿಲ್ಲ. ಕೂಲಿ ಮಾಡೋರೆಲ್ಲ ಜರ ವಜಂದರೆಲ್ಲ ಎತ್ಕೊಂಡು ಹೋಗಿರ್ತಾರೆ. ನಾವು ವಜಂದರೆಲ್ಲ ಎತ್ಕೊಂಡ್ಬಂದು ನಾ ಭೀ ಲ್ಯಾಪ್ಟಾಪ್ ಹೋಯ್ತೆ, ಅವು ಫೌಡಿ ಬಿಟ್ಟು ಹೋಯ್ತಾ, ಮತ್ತೇನಿಲ್ಲ. ಲ್ಯಾಪ್ಟಾಪ್ ಒಯ್ದು ಬಿಟ್ಟೆವು. ಈಗ ಸದ್ಯ ಹೆಂಗೆ ಅಂದ್ರೆ ನಮ್ದೆಲ್ಲ ಏನಿದ್ರು ತಲೆಗೆ ಒಜ್ಜಿರ್ತು ಇಲ್ಲಿ. ಹೌದು, ಮೈಮ್ಯಾಗ ಒಜ್ಜಿ ಬೀಳೋದು ಬೇರೆ, ತಲೆಗೆ ಒಜ್ಜಿ ಬೀಳೋದು ಬೇರೆ. ಮೈಮ್ಯಾಗ ಒಜ್ಜಿ ಬೀಳ್ಬೇಕು ಒಂದು ಟೈಮಿಗೆ, ಅಡಿಗೆ ತಲೆಗೆ ಒಜ್ಜಿ ಬೀಳ್ಬೇಡ. ತಲೆಗೆ ಒಜ್ಜಿ ಬಿತ್ತಂದ್ರೆ ಆ ಮನುಷ್ಯ ಮತ್ತೆ ಮೇಲೆ ಹೇಳಕ್ಕೆ ಬರಂತು. ಬರಲ್ಲವ ಅಂದ್ರೆ ಭೀ ನಾವೆಲ್ಲ ಮಾಡ್ತೀವಿ ಬಿಡು. ನಾವು ಮಾಡಲ್ದು ಏನದ, ಏನೋ ಉಮ್ಮರ್ ಇಟ್ಟದ ನಮ್ದು ಇರ್ಲಕ್ಕೆ ಇಟ್ಟು ಉಮ್ಮರ್ ಪನ್ನಸ್ ಬಂದ್ರೆ ಭೀ ಎಲ್ಲ ಮಾಡ್ತೇವೆ. ನಡೀತಾ ಹೋಯ್ತಾ ಇರ್ತದೆ ಹಂಗೆ. ಮತ್ತೆ ಏನಂತೇಳ ಜಾಬ್ ಬೇರೆದು ಏನು ನೋಡತ್ತಿ, ಹೆಂಗೆ ಮಾಡತ್ತಿ? ಜಾಬ್ರ ಹಾಕಿದ ನೋಡು, ಅಪ್ಲೈ ಮಾಡಿದ, ಕಾಲ್ಸ್ ಹೊಂಟವ. ಇಂಟರ್ವ್ಯೂ ಕೊಡೋದಂತೂ ಬಾಕಿ ಅದ. ನೋಡ್ರಿ ಯಾರ್ಯಾರು ತಗೋತಾವ ನಮ್ಮಂತರಿಗೆ. ತಗೊಂಬಂದು ಯಾರಿಗೆ ತಗೋತೇವೆ? ಹಾಂ, ಗೊತ್ತಿಲ್ಲ, ನಮಗೆ ತಗೋತಾವ ಯಾರ. ಮತ್ತು ಆಮೇಲೆ ಕ್ವಿಕ್ ಲರ್ನರ್ ಇದ್ದ, ಪಟ್ಟದ ಅಡಾಪ್ಟ್ ಮಾಡ್ಕೊತಾ ಇಲ್ಲ. ಹೌದು, ನೋಡ್ರಿ ಏನಂತ ಜೀವನದಾಗ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೈಟ್ ಥಿಂಗ್ ಓನ್ಲಿ. ಹಾಂ,
ನಮ್ಮ ಅಂದ ಎಲ್ಲ ಆಗೋದು ಒಳ್ಳೇದಕ್ಕೋಸ್ಕರ ಅಂತೇಳಿ ಒಂದು ಅದಲ್ಲ ಹಂಗೆ ಹಂಗೆ ಆಗೋದೆಲ್ಲ ಒಳ್ಳೇದಕ್ಕೋಸ್ಕರನೇ ಏನಾಗ್ತದೆ ನೋಡಕ್ ಬರ್ತದ. ಹ್ಞೂ ಎಷ್ಟು ಎಲ್ಲದಕ್ಕೂ ಜಾಸ್ತಿ ತಲೆ ತೊಗೊಂಡು ಟೆನ್ಷನ್ ತೊಗೊಂಬದ್ರಾಗ ಮತ್ಲಬ್ ಇರಲ್ಲ. ಟೆನ್ಷನ್ ಯಾವಾಗ ಏನಾಗದ ಅದು ಆಗ್ತಾ ಇರ್ತದ. ನಾವು ಟೆನ್ಷನ್ ತೊಗೋತೇವು ಅನಿಸ್ತದ. ಟೆನ್ಷನ್ ತೊಗೊಂಬದ್ರೆ ಇಲ್ಲ, ಹಾಂ ಅದಕ್ಕೆ ಹೇಳ್ತೀನಿಲ್ಲ ಟೆನ್ಷನ್ ತೊಗೋಬಾರ್ದು ಅಂತ. ಟೆನ್ಷನ್ ಇನ್ನು ನಾನು ಇನ್ನೂ ಯಾರಿಗೂ ಹೇಳಿಲ್ಲ, ಮನೆಯಲ್ಲಿ ಯಾರಿಗೂ ಇನ್ನೂ ಇನ್ಫಾರ್ಮ್ ಮಾಡಿಲ್ಲ ಜಾಬ್ ಬಿಟ್ಟಿದ್ದು. ಹೌದು. ನಾ ಜಾಬ್ ನೋಡೋಣ. ಸೊ ಅಮ್ಮಿಗೆ ಹೇಳಿದ್ರೆ ಅವ್ರು ಏನೋ ಒಂದು ಥಿಂಕ್ ಮಾಡ್ತಾರೆ, ಅವ್ರು ಲೋಡ್ ತಗೋತಾರೆ ಅಂತ ಹೇಳಲ್ಲ. ಹೌದು, ಏನೇ ಇರಲಿ ಡಿಸಿಷನ್ ನಿಮ್ಮ ದೋಸ್ತರ ಬಗ್ಗೆ ಹೇಳ್ತೇವೆ, ದೋಸ್ತರಿಗೆಲ್ಲ ಹೇಳ್ಕೊತೇ ಮಾಡ್ತೇವೆ. ಮನೇಲಿ ಜಲ್ದಿ ಹೇಳಲಿ ಯಾವ ಟೈಪ್ ಹೆಂಗೆ ಹೇಳ್ಬೇಕಂತ ಗೊತ್ತಾಗಲ್ಲ ಒಂದೊಂದ್ಸಲ. ಅದಕ್ಕೆ ಒಂದು ಜಾಬ್ ತೊಗೊಂಡಾದ್ಮೇಲೆ ಹಾಂ ಇಲ್ಲಿ ಸಿಕ್ಕಿದೆ ಇಲ್ಲಿ ಬಿಟ್ಟಿದೆ ಹೇಳೋಣ ಅಂತ ಇದು ಮಾಡಿ. ಹಾಂ ಜಾಬ್ ಸಿಗ್ಲಿಲ್ಲ ಅಂದ್ರೆ ಹೆಂಗೋ ನೆಕ್ಸ್ಟ್ ಮಂತ್ ಹೋಗ್ಬೇಕು ಅನ್ಕೊಂಡಿದ್ದೀನಿ ಬೀದರ್ಗೆ. ಬೀದರ್ಗೆ ಹೋದಾಗ ಹೇಳ್ತೀನಪ್ಪ ಹಿಂಗೆ ಜಾಬ್ ಬಿಟ್ಟಿನಿ ಅಂತ ಹೇಳ್ತೀನಿ. ನೋಡೋಣ ಏನು ಪ್ರತಿಕ್ರಿಯೆ ಕೊಡ್ತಾರ ಅವ್ರು ಇದರಿಂದ. ಎಲ್ಲದಕ್ಕೂ ರೆಡಿ, ಎಲ್ಲದಕ್ಕೂ ಸೈ ರೆಡಿ ಇದ್ರೆ ಆಗಿದೆ. ಈಗ ಹಂಗಂಗೂ ಬಿಟ್ಟಿನಿ, ಏನೋ ಒಂದು ಸ್ಟ್ಯಾಂಡ್ ತೊಗೊಂಡಿನಿ, ಮುಂದೆ ಏನಾದ್ರು ಹೋಗ್ಬೇಕಂತ ಹೇಳಿ. ಹೌದು, ನಮ್ಮೆಲ್ಲ ನಾವು ಭರೋಸಾ ಇದ್ದಾಗೆ ಬಿಟ್ಟಿದ್ದೆವು, ಇಲ್ಲದ್ರೆ ಹೆಂಗೆ ಬಿಡ್ತೀವಿ. ಈ 3 ವರ್ಷ ಇಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಏನು ಜೈಲ್ ಖಾನಿದಾಗ ಹೋದು ಸುಮ್ಮನೆ 15,000 ಪಗಾರ ಬೀಳೋದು, ಮತ್ತು ಮೂಟ ಚಲೋ, ಮತ್ತು ದನ ದುಡ್ದಂಗೆ ದುಡಿಯೋದು ಎಲ್ಲ ಮಸ್ತ್. ಹಂಗೆ ಹೋಗೋದಿಲ್ಲ ಹಂಗಂತ ಜೈಲ್ ಕಡೆ ಹೋಗೋದಿಲ್ಲ. ಬಟ್ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ಲತ್ತೆ, ಅವ್ರು ಮಾಡ್ಲಿಕ್ಕಾಗ್ತಿ ಅವ್ರಿಗೆ ಸರಿಯಾಗದ, ಅವ್ರಿಗೆ ಎಲ್ಲ ರೀತಿ ಫೆಸಿಲಿಟೀಸ್ ಕೊಡ್ತಾರೆ. ಹೌದು. ಸೊ ನೀ ಟಿ ಸಿ ಎಸ್ ಬಗ್ಗೆ ಹೇಳೋಣ. ಟಿ ಸಿ ಎಸ್ 3 ವರ್ಷ ಮಾಡಿದಲ್ಲ, ಸೊ ಅದು ಹೇಗದ ಎಕ್ಸ್ಪೀರಿಯನ್ಸು? ಟಿ ಸಿ ಎಸ್ದು ಒಂದು 50-50 ಒಳ್ಳೇದು ಐತಿ, ಹಂಗೆ ಅಂತ ಕೆಟ್ಟದೈತಿ. ಹೆಂಗಂದ್ರೆ ಸ್ಟಾರ್ಟಿಂಗ್ ಬಂದಾಗ ಟಿ ಸಿ ಎಸ್ ಬಂದಾಗ ನನಗೆ ಪ್ರಾಜೆಕ್ಟ್ ಸಿಗಲಿಲ್ಲ. ನಾನೊಂದು ನನ್ನ ಥ್ರೂಯಿಂದ ನಾನು ಮ್ಯಾನೇಜರ್ಗಳು ಕರೆಕ್ಟಾಗಿ ಪ್ರಾಜೆಕ್ಟ್ ತೊಗೊಂಡೆ. ನನಗೆ ಬೇಕಾದ ಪ್ರಾಜೆಕ್ಟ್ ತೊಗೊಂಡೆ, ವರ್ಕ್ ಮಾಡಿದೆ. ವರ್ಕ್ ಮಾಡಿದ ತಕ್ಷಣ ಅವ್ರು ರಿಲೀಸ್ ಮಾಡಿಬಿಟ್ರು. ಫೈನಾನ್ಷಿಯಲ್ ಇಯರ್ ಅಂತೇಳಿ ಭಾಳ ಜನಕ್ಕೆ ರಿಲೀಸ್ ಮಾಡಿದ್ರು. ಮತ್ತೆ ಪ್ರಾಜೆಕ್ಟಿಂದ ಹೊರ ಬಂದೆ. ಮತ್ತೆ ಮ್ಯಾನೇಜರ್ಗಳು ಕನೆಕ್ಟ್ ಮಾಡಿ ಮತ್ತೊಂದು ಪ್ರಾಜೆಕ್ಟ್ ತೊಗೊಂಡೆ. ಫುಲ್ ಸ್ಟ್ಯಾಕ್ ಡೆವಲಪರಾಗಿ ಕೆಲಸ ಮಾಡಿದೆ. ಫುಲ್ ಸ್ಟ್ಯಾಕ್ ಡೆವಲಪರಾಗಿ ಕೆಲಸ ಮಾಡಾದ್ಮೇಲೆ ಅಲ್ಲೂ 1.8 ಇಯರ್ಸ್ 1.7 ಇಯರ್ಸ್ ಹಂಗೆ ಕೆಲಸ ಮಾಡಿದೆ. ಸರಿಯಾಗಿತ್ತು, ಒಂದು ಸ್ವಲ್ಪ ಕಲಿಯೋಕ್ಕೆ ಸಿಕ್ತು, ಎಲ್ಲ ಮಾಡಿದೆ. ಆಮೇಲೆ ನನಗನ್ನಿಸ್ತು, ನನಗೆ ಫ್ರಂಟ್ ಎಂಡ್ ಮೇಲೆ ಸ್ಪೆಸಿಫಿಕ್ ಫ್ರಂಟ್ ಎಂಡ್ ಮೇಲೆ ಹೋಗ್ಬೇಕಂತ ಅನ್ನಿಸ್ತು. ಅದಕ್ಕೆ ಫ್ರಂಟ್ ಎಂಡ್ ಮೇಲೆ ಕೇಳಿದೆ. ಅವ್ರ ಹತ್ರ ರಿಸೋರ್ಸ್ ಅಂದರೆ ಆಲ್ರೆಡಿ ಇದ್ದರು, ಅದಕ್ಕಾಗಿ ಇಲ್ಲ ನಮ್ಮ ಹತ್ರ ಇಲ್ಲ, ನೀವು ಬೇರೆದು ನೋಡ್ರಿ ಅಂತಂದ್ರು. ಹ್ಞೂ ಸರಿ, ನನಗೆ ರಿಲೀಸ್ ಕೊಡಿ ಅಂತ ನೋಡಿ ಬಂದೆ ಹೊರಗಡೆ. ಬಂದಾದಮೇಲೆ ಆಯಿತು, ಇಷ್ಟೇ. ಈಗೇನು ಪ್ರಾಜೆಕ್ಟ್ನಲ್ಲಿ ಇಲ್ಲ, ಅದಕ್ಕೆ ರಿಸೈನ್ ಹಾಕಿ ಬೇರೆ ನೋಡ್ತಿದ್ದೀನಿ ಅಷ್ಟೇ. ಸಿಗ್ತಾವ ಮನ್ನಾರು ಬಂದಿದ್ದೀವಿ. ಜಾಬ್ ಭಾಳ ಅದಾವ, ಕಂಪ್ನೀಸ್ ಭಾಳ ಅದಾವ, ಯಾರ್ಯಾರ ತೊಗೊಂತಾವ. ಅದು ಊರ ಹೊಲರ ಅದಾನೆ, ಹೊಲ ಅದ. ಹೊಲದಾಗ ಕೆಲಸ ಮಾಡಾರಿಲ್ಲ ನಾವು. ಮಾಡ್ತೇವೆ ಇಲ್ಲ, ಮೈನತಿ ಇರ್ಬೇಕಣ್ಣ, ಅದಕ್ಕೆ ತೋಲ್ ಮೈನತಿ ಅದ. ಲಾಕ್ಡೌನ್ 2 ವರ್ಷ ಎಲ್ಲ ಮಾಡ್ಕೊಂಡಿದ್ದಾನೆ. ನಾನು ನಮ್ಮ ಮಮ್ಮಿ ಇಬ್ಬರು ಮಾಡ್ಕೊಂಡು ಹೋಗಿ ಹೊಲ ಎಲ್ಲ ಮಾಡಿದ್ವಿ. ಶದಿ ಕಡೆ ಮಾಡಿದ ಎಲ್ಲ ಮಾಡಿದ್ವಿ. ಎಲ್ಲ ಅದರ ಎಲ್ಲ ಮಾಡ್ತೀವಿ, ಅಮ್ಮಿ ಕೈಯದ ಎಲ್ಲ. ನನಗೆ ಇದು ಎಕ್ಸ್ಪೀರಿಯನ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಐತಿ. ನಾ ಸೀಸನಲ್ದಾಗ ಕಬ್ಬು ಕಡೆಗೆ ಹೋಗ್ತಿದ್ದೆ, ಕಡ್ಡಿ ತೆಗಕ್ಕೆ ಹೋಗ್ತಿದ್ದೆ. ಆಮೇಲೆ ಮಷಿನ್ದಾಗ ಅದು ಕಡ್ಡಿದ ಹಾಕ್ಲಿಕ್ಕೆ ಹೋಗಿದ್ದ. ಎಲ್ಲ ರೀತಿ ಕೆಲಸ ಮಾಡಿದ್ದ, ಗಿಡಗಳು ಕಡ್ದೆ, ಎಲ್ಲ ಸಣ್ಣದಿಲ್ಲಕ್ಕೆ ಎಲ್ಲ ಮಾಡಿ ಬಂದು ಇಲ್ಲಿ ತನಕ ಬಂದು. ಎಮ್ಮಿ ಕೈತಿದೆ, 3 ಎಮ್ಮಿ ಕೈತಿದಾನ. 10ನೇ ಎಕ್ಸಾಮ್ದಾಗ ಸುದ್ದ ಕೈತಿದ, ಓದ್ಕೋತ ಕೈತಿದಾನ. ಅವು ದಿನಗಳು ಭಾರಿ ಇದ್ದು. ಆಮೇಲೆ ಎಮ್ಮಿ ಕೈಬೇಕು. ಅದು ಗುಡ್ಡ ಅದ ನೋಡ, ಅಪ್ಪ ಕಾಲೇಜ್ ಕಡೆ. ಕಾಲೇಜ್ ಕಡೆ ಗುಡ್ಡಕ್ಕೆ ಒಂದು ಸುಮ್ಮನೆ ನಾನು ನಮ್ಮ ಮಾಮನ ಮಗ ಇಬ್ಬರಾಗ ಎಮ್ಮಿ ತೊಗೊಂಡು ಹೋಗ್ತಿದ್ವಿ. ಅಲ್ಲಿ ಹೋದಾಗ ಸಮೋಸ ಮಾರ್ಕೊಂಡು ಬರ್ತೀವಿ. ನಮ್ಮ ಊರಾಗಿನೊಬ್ಬ 6 ರೂಪಾಯಿ ಕೊಟ್ಟರೆ ಸಮೋಸ. ಇಟ್ಟು ಟೇಸ್ಟ್ ಅಂತಿ, ಅಪ್ಪ ಮೆಣಸಿನ್ಕಾಯಿ ಕೂತಿದ್ರಿ, ಮಜಾನೇ ಮಜಾ ಅದು ಟೇಸ್ಟ್ ಎಲ್ಲ. ಆಮೇಲೆ ಏನ್ ಮಾಡ್ತಿದ್ವಿ, ಕಡಿ ಬಿದ್ದಿದ್ದಿರಲ್ಲ, ಆಡೋದೇನು, ಊಟ ಆಡೋದೇನು, ಚಿಕ್ಕಪಟ್ಟ ಆಡೋದೇನು, ನಾನು ಮಾವನ ಬರೀ ಕಡಿಮೆ ಆಡ್ತಿದ್ವಿ. ಕಡಿಮೆ ಆಡು ಮತ್ತು ಆಮೇಲೆ ಭಾಳ ಬರ್ದು ನಂದು ನಮ್ಮ ಅವನ ಮಗ ಜೋಡಿ ತೋಲ್ ಭಾರಿ. ಈಗ ಅಕ್ಕ ಅವ್ನು ಹೇಳೋದೇನಂದ್ರೆ ಖುಷಿ ವಿಚಾರ ಅಂದ್ರೆ ಅವ್ನು ಎಂಗೇಜ್ಮೆಂಟ್ ಆಗತ್ತ. ಈಗ 22 ತಾರೀಕಿಗೆ ಎಂಗೇಜ್ಮೆಂಟ್ ಅದ ನೋಡ್ರಿ. 8 ಜಲ್ದಿ ದೊಡ್ಡರಾದೇವು. ನಂಗೂ ಅದ್ರ ಸತ್ತ ನೀನು ತುಂಬ ರೇಟ್ ಅದ, ಈಗ ಜಲ್ದಿ ಯಾಕೆ ಮದುವೆ ಮಾಡ್ಕೊಡ್ತೀವಿ ಅಂದ್ರೆ ಇದೇ ಟೈಮ್ ಮದುವೆ ಮಾಡ್ಕೋಬೇಕಲ್ಲಪ್ಪನಪ್ಪ. ಅವ್ರದ್ದು ಯೋಚನೆ ಕರೆಕ್ಟ್ ಅದ, ಮಾಡ್ಕೊ ಅಂತಂದ. ಆಯ್ತು, ಅವ್ನು ಮದುವೆ ಅದ. ಅವನೊಂದು ಮದುವೆ ಮುಗಿದ ತಕ್ಷಣ ಎಲ್ರಿಗೆ ನನ್ನಿಂದ ಬರ್ತಾರೆ, ಯಾವ ಮದುವೆ ಮಾಡ್ಕೊತೀವಿ ಯಾವ ಮದುವೆ ಮಾಡ್ಕೊತೀವಿ. ಹೌದು, ನೋಡೋಣ. ಆಮೇಲೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಡೀನಿ, ಬೇರೆ ಕಾಲ ನಿಂತಿಲ್ಲ. ಬಟ್ ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ದುಡ್ಡು ಏನಾದರೂ ಇದ್ದರೆ ಮದುವೆ ಮಾಡ್ಕೊಳಕ್ಕೆ ಏನಾದ್ರು ಜೇಬಲ್ಲಿ ದುಡ್ಡಿದ್ದೇನೆ. ಮತ್ತೆ ಅವಳಿಗೆ ಕರ್ಕೊಂಬಂದು ಅವಳಿಗೆ ಸಾಕೋದು ಕಷ್ಟ ಅಂತ ಆಗೋದಿಲ್ಲ, ಬಟ್ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ. ಹೌದು. ಸೊ ಬೆಟರ್ ಹಿಂದ್ಗಡೆ ಸ್ವಲ್ಪ ಏನಾದರೂ ಅಮೌಂಟ್ ಇಟ್ಟಿದ್ರೆ ಏನಾದರೂ ಕಷ್ಟ ಬಂದರೂ ಹೇಳ್ಕೊಂಡು ಮಾಡ್ಬೋದಂತೆ. ಸಣ್ಣದ ಹೆಂಗೆ ಅನ್ಸಿತ್ತಣ್ಣ, ಯಾವಾಗ ದೊಡ್ಡರ ಐತಿ, ಯಾವಾಗ ನಂಬರ್ ಗಾಡಿ ಇರ್ತಿತ್ತು. ನಂಗೆ ಅದೇನು ಸ್ವಲ್ಪ ಈಗಿನ ಪಾರ್ಗಳಿಗೆ ನಮ್ದು ಈಗ ನಂದು ದೋಸೆ ಸ್ವೀಟ್ ಹೇಳ
ಆಕಿ ಎಷ್ಟು ಸುಕೂನ್ ಮಕ್ಕೋತಾವ, ಸುಕೂನ್ ನಿದ್ದಿ ಹಾಂ ಹೇಳ್ಬೇಡ. ಏನು ದುನಿಯಾ ಭರ್ಗೆ ಟೆನ್ಷನ್ ಇಲ್ಲ, ಮಸ್ತ್ ಮಕ್ಕೊಂಬೋದು. ನಮಗೆ ಅನಿಸುತ್ತಾಗ ಸಣ್ಣದಿದ್ದಾಗ ಇದೇನು ಹೋಮ್ವರ್ಕ್ ಅದ, ಯಾವಾಗ ದೊಡ್ಡರೈತೆ ಹೋಮ್ವರ್ಕ್ ಬರೆಯುತ್ತಲ್ಲ, ಅದು ದೊಡ್ಡರಾದ್ಮೇಲೆ ಊಟ ತೆಗಿ ಖರಾಬ್ ವಿಚಾರದ ಕಡೆಗೆ ಅದು ನಾವು ಹೇಳ್ಕೊಳ್ಳುತ್ತೇವೆ. ಎಲ್ಲರಿಗೂ ಗೊತ್ತಿರ್ತದೆ. ಅದೇ ನಮ್ಮ ಮನಸ್ಸಿಗೆ ನಾವು ಇಕ್ಲದ್ದು, ನಮ್ಮ ಮನಸ್ಸಿಗೆ ಅದ ಹಿಂಗೆ. ಸೊ ನಮಗೆ ನನ್ನ ಇನ್ನೊಂದು ಜೀವನ ಏನಂದ್ರೆ ಹೋದ್ರು ಎಲ್ಲರಿಗೂ ಆಸೆ ಇರ್ತದೆ. ನನಗೂ ಇನ್ನೊಂದು ಸರ್ತಿ ನಾನು ಚೈಲ್ಡ್ ಡೇಸ್ಗೆ ಹೋಗೋದ ವಾಪಸ್. ಎಲ್ಲರಿಗೆ ಹಿಂಗೆ ಅಂದ್ರೆ ಟೈಮ್ ಟ್ರಾವೆಲಿಂಗ್ ಇರ್ತದೆ ಅಂದ್ರೆ ಎಲ್ಲರೂ ಯಾರು ಹೋಯ್ತಾವ, ಮತ್ತೆ 5 ವರ್ಷಕ್ಕೆ ಹೋಯ್ತಾವ ಎಲ್ಲರೂ ಎಲ್ಲ ಹೋಗ್ತೇವೆ. ಹಾಂ. ಬಟ್ ಇನ್ನೊಂದು ನನಗೇನು ಅನಿಸ್ತಂದ್ರೆ ಆ ಟೈಮಿಗೆ ಎಲ್ಲರದ್ದು ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟಿರ್ಬೇಕು, ನಾವು ಈಗ ಇಷ್ಟು ಕಷ್ಟಪಟ್ಟಿರ್ತೀವಿ, ನಮಗೆ ಬೆಳೆಸ್ಲಿಕ್ಕೆ ಅವ್ರು ಆಗ ಎಷ್ಟು ಕಷ್ಟಪಟ್ಟಿರ್ಬೇಕು, ಅದನ್ನು ಯೋಚನೆ ಬರ್ತವೆ ಅನ್ಸುತ್ತೆ. ನಾವು ಚೈಲ್ಡ್ಹುಡ್ ಹೋಗ್ತೇವೆ, ಚೈಲ್ಡ್ಹುಡ್ ನಮ್ದು ಏನು ಟೆನ್ಷನ್ ಇರಲಿಲ್ಲ, ಅವ್ರು ಭಾಳ ಕಷ್ಟ ತೊಗೊಂಡಿರ್ತಾರೆ. ಹೌದು. ಈಗ ನಾವು ಮುಂದೆ ಹೆಂಗೆ ತಗೋತೀವಿ, ಲೈಫ್ ಸೈಕಲ್ ಎವ್ರಿನ್ ಹ್ಯಾಸ್ ಟು ಮೂವ್ ಆನ್ ದಟ್ ಸ್ಟೇಟ್. ಅಷ್ಟೇ ಏನು ಮಾಡೋಕ್ಕಾಗಲ್ಲ. ದೊಡ್ಡರಿದ್ದವ್ರು ನಾಳೆ ಮತ್ತೆ ಮುದುಕರಾಗ್ತಾರೆ, ಮುದುಕರಾಗಿ ಮತ್ತೆ ಸಾಯ್ತಾರ, ಮತ್ತೆ ಸತ್ತಿ ಇನ್ನೊಬ್ಬರು ದೇಹದಾಗ ಮತ್ತೊಬ್ಬರು ಬರ್ತಾರೆ. ಹಿಂಗೆ ಐತಾ ಇರ್ತಲ್ಲ ಲೈಫ್ ಜರ್ನಿ ಇರ್ತದ. ಹೇಳಕ್ಕಾಗಲ್ಲ ಇದೆ ಅದೇ ಅಂತೇಳಿ. ಈ ಜೀವನದಾಗ ಏನು ಟೆನ್ಷನ್ ಬರ್ತದೆ ನಂಗೆ ಭಾಳ ಸರಿ ಸ್ವಲ್ಪ ಸರಿ ಏನು ಅನ್ಸಂದ್ರೆ ಭೂಮಿ ಮೇಲೆ ಒಂದು ದೊಡ್ಡ ಎಸ್ಟಾರ್ಟ್ ಬರಬೇಕು, ಎಸ್ಟಾರ್ಟ್ ದನ್ನಂತ ಬೀಳ್ಬೇಕು. ನಿಂಗೆ ಗೊತ್ತು ಇದು ಮಾತು ಹೇಳಿ ಶುಭಮ್ ಇಲ್ಲ, ಶುಭಮ್ ಅಂತಾನ ಬೈ ಅಂದ್ರೆ ಯಾಗ್ಯಾರ ಮಾತು ಒಂದು 4 ಸಲ ಅದನ್ನು ಬೈ ಭೂಕಂಪ ಬರ್ಬೇಕು, ಪೂರ ಭೂಮಿನೇ ಹೋಗ್ಬೇಕು, ಎಲ್ಲರೂ ಹೋಗ್ಬೇಕತ್ತೆ. ನಾಬಿ ಅದನ್ನ ಒಂದು ದೊಡ್ಡ ಎಸ್ಟಾರ್ಟ್ ಬರಬೇಕು, ಹಿಂಗೆ ಬೀಳ್ಬೇಕು, ಒಂದು ಸಣ್ಣ ಒಂದು ಗಿಡ ಇಟ್ಕೊಂಡು ಒಂದು ಸಣ್ಣ ಇರು ತನಕ ಬಿಡ್ಬಾರ್ದು, ಹೋಗಬೇಕು, ಆ ಕಡೆ ಹೋಗ್ಬೇಕು. ಯಾರು ಶ್ರೀಮಂತ ಇರ್ಬಾರ್ದು, ಯಾವ ಬಡವ್ರು ಇರ್ಬಾರ್ದು, ಯಾರು ಇರ್ಬಾರ್ದು, ಎಲ್ಲ ಹೋಗಬೇಕು. ಆಗ್ರೆ ಉತ್ಪನ್ನ ಆಗಬೇಕು. ಆಗ್ರೆ ಎಲ್ಲ ಒಳ್ಳೆ ಬುದ್ಧಿ ಕಲಿತಾವ. ನಾವು ನಮಗೆ ಹಿಡ್ಕೊಂಡೆ, ನಿಮಗೆ ಹಿಡ್ಕೊಂಡು ನೋಡ್ಕೊಂಡು ಎಲ್ಲರೂ ಏನೋ ಆಗ್ರೆ ಒಳ್ಳೆ ಬುದ್ಧಿ ಕಲಿತಾರ. ಅದೇ ಒಂದು ಮತ್ತೇನಿಲ್ಲ, ಈಗ ಎಸ್ಟಾರ್ಟ್ ಹೋಗ್ಬೇಕಷ್ಟೇ. ಮತ್ತೆ ಒಟ್ಟು ಸ್ಯಾಟಿಸ್ಫೈ ಇಲ್ಲ ಅಂತ ಮಟ್ಟಿಗೆ. ಎಲ್ಲ ಚಂದ ಅದ ಕೈದಾಗ, ಎಲ್ಲ ಖರೆ ಎಲ್ಲ ಬೇಗಿ ಬೇಕಲ್ಲತ್ತೇವು, ಬಟ್ ಬೇಗಿ ಬಂದಿಂದು ಜಲ್ದಿ ಹೋಯ್ತದ. ಹೆಂಗೆ ಬರ್ತಾ ಹಂಗೆ ಹೋಯ್ತು, ತಡ ಮಾಡಿ ಬಂದಿದ್ದು ಹಚ್ಚ ಬಾ. ಎಲ್ಲಿದ್ದೆವು? ಆಯ್ತು, ಇವಾಗ ತನಕ ಪ್ರವಚನ ಭಾಳ ಕೊಟ್ಟೆವು, ಪ್ರವಚನ ಬಂದ್ ಮಾಡಕ್ಕರಿ. ಪ್ರವಚನ ಈಗ ಮುಂದೇನು ಮಾಡ್ಬೇಕಂತ ನೋಡ್ತಿದ್ದೀನಿ. ಈಗ ನೆಕ್ಸ್ಟ್ ನನ್ನ ಸ್ಟೆಪ್ಪು ಬೆಂಗ್ಳೂರಿಗೆ ಹೋಗೋದದ. ಹೌದಾ? ಬೆಂಗ್ಳೂರಿಗೆ ಹೋಗಿ ಅಲ್ಲೇ 1.5 ವರ್ಷ ಅಲ್ಲಿ ಕೆಲಸ ಮಾಡಿ ಮತ್ತೆ ಬ್ಯಾಕ್ ಟು ಹೈದ್ರಾಬಾದ್. ಆಮೇಲೆ ಹೈದ್ರಾಬಾದಲ್ಲಿ ಕೆಲಸ ಮಾಡ್ತೀನಿ, ಹೈದ್ರಾಬಾದ್ ಬಿಟ್ಟು ಹೋಗಿಲ್ಲ. ನನ್ನ ಸ್ಟಾರ್ಟಿಂಗ್ ಇಟ್ ದಿ ಕರಿಯರ್ ಟೈಮ್ ನಾನು ಏನು ಪಡ್ಡೆ ಅಂದರೆ ಒಂದು 10 ವರ್ಷ ಹಂಗೆ ಹೈದ್ರಾಬಾದಲ್ಲಿ ಕೆಲಸ ಮಾಡಿ, ಆಮೇಲೆ ಒಂದು 10-15 ವರ್ಷ ಆದಮೇಲೆ ಬೆಂಗಳೂರಿಗೆ ಹೋಗೋಣ ಅಂತ ನನ್ನ ಪ್ಲ್ಯಾನ್ ಇತ್ತು. ಬಟ್ ಆ ಥರ ವರ್ಕ್ ಆಗಲಿಲ್ಲ. ಈಗ ಫಸ್ಟ್ ಬೆಂಗಳೂರಿಗೆ ಹೋಗ್ತೀನಿ, ಈಗ ನೆಕ್ಸ್ಟ್ 1.5 ಅಲ್ಲಿ ಕೆಲಸ ಮಾಡಿ ಬರ್ತೀನಿ. ನೋಡೋಣ, ಹಿಂಗೆ ಮತ್ತೆ ಆದ್ಮೇಲೆ ಮದುವೆ ಆಗ್ತದೆ, ಎಲ್ಲ ಆಗ್ತದೆ ಹಿಂಗೆ ಎಲ್ಲ ಬರ್ತಾನೆ ಇರ್ತದೆ. ಸೊ ಮದುವೆ ಅಂದ್ರೆ ನೆನಪು ಬರ್ತದೆ. ನೆಕ್ಸ್ಟ್ ಮಂತು ಮದುವೆ ಇದೇ ತಿಂಗಳು 20 ತಾರೀಕಲ್ಲ? ನಮ್ಮ ದೋಸ್ತಂದು ಪ್ರವೀಣ್ ಅನ್ನೊಂದು ಮದುವೆ ಅದ. ಎಲ್ಲರೂ ಯಾರ್ಯಾರು ನೋಡ್ತಿದ್ರು ವಿಡಿಯೋ ಎಲ್ಲರೂ ಬರ್ರಪ್ಪ, ಬ್ಯಾಚುಲರ್ಸ್ ಪಾರ್ಟಿ ಇರ್ತದ. ಬ್ಯಾಚುಲರ್ಸ್ ಪಾರ್ಟಿ ಎಲ್ಲ ಪಾರ್ಟಿ ಎಲ್ಲವ ಸಂಡೇ ಅದ, ಎಲ್ಲದ ಬರ್ರಿ. ಬಂದು ಸರಿ ಏಪ್ರಿಲ್ 20th ಅವ ನಮಗೆ ಇನ್ವೈಟ್ ಮಾಡಿಲ್ಲ ಏನಾಗ್ರೆ ನಾವೆಲ್ಲರೂ ಹೇಳ್ಕೊಳ್ತೇವೆ. ದೋಸ್ತರು ಹಿಂಗೆ ಇರ್ತವೆ ನೋಡ್ರಿ. ಏಪ್ರಿಲ್ 20 ಹೆಂಗಾದ್ರೂ ನಾನು ರಿಲೀಸ್ ಆಗಿ ನೋಡ್ತೀನಿ. ನಾನು ಹಂಗೆ ಬೀದರ್ದಲ್ಲಿ ಇರ್ತೀನಿ. ಯಾರಿಗೆ ಭೀ ಉಳ್ಕೊಳಕ್ಕೆ ಏನಾದ್ರು ಸಮಸ್ಯೆ ಆಗಿದ್ರೆ ಬರ್ರಿ, ನನ್ನ ಮನೆ ಕಾಂಟ್ಯಾಕ್ಟ್ ಅಭಿಷೇಕ್. ಉಳ್ಕೊಳಕ್ಕೆ ಸಮಸ್ಯೆ ಇದ್ರೆ ಬೀದರ್ದ ಏನಿಲ್ಲ, ಲಾಡ್ದವ್ರು ಗೊತ್ತಾಗಲ್ಲ ಹಾಸ್ ಮುಗಿಸ್ತೀನಿ ನಿಮಗೆ ಎಲ್ಲರಿಗೆ. ಎಲ್ಲಾದ್ರೂ ಛತ್ಗಳು ಮನಾರವ ಗುಡಿಗಳು, ಲಡ್ಸ್ಕಿಂತ ಬಂದು ಛತ್ ಇರ್ತದೆ. ಅದೇ ಬ್ಯಾಸ್ಗಿ ಸೀಸನ್ ಅದ, 2-3 ಮನೆಗಳವ. ಇಲ್ಲಾದ್ರೆ ನಮ್ಮ ಸೋಮ್ಯಂದು ರೂಮ್ನ ಬಿಟ್ಟಾಕರ ಎಲ್ಲಕ್ಕ ಛತ್ ಬಿ ಅದ, ಮ್ಯಾಲ ಒಂದು ಸಿಂಗಲ್ ರೂಮ್ ಅದ. ಹಂಗೆ ಸ್ವಲ್ಪ ಒಡ್ಯಾಡತ್ತೇವು DLF ರೋಡಿಗೆ ಹಿಂಗೆ ಇರ್ತವೆ. ಮತ್ತಣ್ಣ ನಾವೀಗ ಜಾಯ್ನ್ ಆಗಬೇಕು, ಜಾಬ್ ಹೋಗ್ಬೇಕು. ಇನ್ನೊಂದು ಆಪರೇಟರ್ ಸಿಕ್ಕಿದ, ಹೇಳೋದೆಲ್ಲ ಬಿಟ್ಟರೆ ಗೊತ್ತಿಲ್ಲ. ಇನ್ನೊಂದು ಆಪರೇಟರ್ ಸಿಕ್ಕಿದ ಹೈದ್ರಾಬಾದಲ್ಲಿ, ಒಳ್ಳೆ ಕಂಪ್ನಿ ಇದೆ. ನೋಡೋಣ, ಈಗ 98ಇಂದ ಜಾಯ್ನಿಂಗ್ ಲೆಟ್ರ್ 20 ತಾರೀಕಿಗೆ. ಅಲ್ಲಿ ಭೀ ಹೊಸ ಡೆಬ್ಯೂಟೆಂಟ್ ತರ್ತೆ ಅಲ್ಲಿಂದ ಹೊಸ ಫೇಸ್ಗಳು ನೋಡಕ್ಕೆ ಸಿಗ್ತಾವೆ ನಿಮಗೆ. ಎಕ್ಸ್ಪೆಕ್ಟೇಷನ್ ಅಂತೂ ಏನಿಲ್ಲ, 0 ಇದೆ. ಬಂದರೆ ವೆಲ್ಕಮ್, ಹೋದರೆ ಟಾಟಾ ಬಾಯ್ ಬಾಯ್. ಬಾಕಂಡೆ ಹೋಗಿ ಎಲ್ಲ ನಮ್ದು ಭೀ ತರ್ತದ. ರೋಡ್ ಮೇಲೆಲ್ಲ ಹೆಂಗೆ ಓಡಾಡೋದು ಅಂದರೆ ರೋಡ್ ಮೇಲೆ ಹೊಡ್ದವ್ರು ರೋಡ್ ಮೇಲೆ ಓಡಾಡತ್ತಿಲ್ಲ. ಕೊನೆಗೆ ಇದ್ದೇವು, ನಡೀತಾ ಇರ್ತಾವೆ ಇಂಥವೆಲ್ಲ ಅಲ್ಲ ಅಣ್ಣ. ಅವ್ರಿಗೆ ಚೂರು ಹೆಚ್ಚು ಆಗಿತ್ತು ನಿಮ್ಮ ಮನುಷ್ಯಾಗ. ಎಲ್ಲ ಹೊಡ್ಲಿದ್ರು ಆ ಜಾಗ ನಾವು ಬಿದ್ದರು ಭೀ ಹಾರು ಹೊಡಿತಿದ್ದೆವು. ಅಷ್ಟೇ ಅಷ್ಟೇ. ಇಲ್ಲೆಲ್ಲ ನೈಟ್ ಭೀ ಚಂದ ಅದ. ನೈಟ್ ಟೈಮಿಗೆ ಬಂದ್ರೆ DLF ರೋಡಿಗೆ ಮೇನ್ ಪಾಯಿಂಟ್ದಾಗ ಇದ್ದೆವು. ಬೈ ವಾಕ್ ವಿತಿನ್ 3 minutes.
ಅಲ್ಲ ಪ್ರೀಮಿಡ್ ಸ್ಟಾಕ್ ಅದ ಎಲ್ಲಿ ಬಿ ತೊಗೋಬೇಕಂದ್ರೆ ಎಲ್ಲ $100 ಮೇಲೆ ಅದ. ತಗೋತೇವೇನು ಇಲ್ಲಿ ನಾವು ಅಲ್ಲ ಯಾರಿಗಾದ್ರೂ ಹುಡುಗಿಯರಿಗೆ ಕರ್ಕೊಂಬಂದ್ರೆ $100 ಈಗ ಪ್ರೈಸ್ ಹೇಳ್ತೀವಿ. ಕರ್ಕೊಂಬಂದ್ರಿ ಅಂದ್ರೆ 500 ಹಿಡ್ಕೊಂಡು 1000 ತನಕ ಹೋಗ್ತಾವ. ಆದರೆ ನಮ್ಗೆ ಕಟ್ ಆಗಲ್ಲ, ನಮ್ಗೆ ಯಾವುದೂ ಇಲ್ಲ. ಅದರಿಂದ ದೂರ ಮಾಡಲು $1000 ತನಕ ಎಷ್ಟು ದಿನ ಮಜಾ ಮಾಡಿರಲಿಲ್ಲ. ಹೌದು. ಹ್ಞೂ ಸಿಸ್ಟರ್ ಒಬ್ರು ಬರ್ತ್ಡೇ ಪಾರ್ಟಿ ಆಗೋಯ್ತಿದ್ರೆ ಮಸ್ತ್ ಒಂದು 2 ಕಂಬ ತಗೊಂಡು ಅರೆ ಹೋಗ್ಬಿಡು ಹೋಗ್ಬೇಕು. ಹಂಗೆಲ್ಲ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬಾರ್ದು, ಹಾಂ ಇದು ಗಲ್ತಿ ಮಾಡಕ್ಕೆ ಹೋಗ್ಬಾರ್ದು. ಆದ್ರೆ ಬಿಲ್ ಎದುರಿನ ಪಾರ್ಟಿ ಕೊಡ್ತಂದ್ರೆ ಬರ್ಬೇಕು, ಹಾಂ ನಾವು ಬಿಲ್ ಕೊಡ್ಲಕ್ಕೆ ಹೋಗ್ಬಾರ್ದು. ಸೊ ಎಕ್ಸ್ಪೀರಿಯನ್ಸ್ ಐತಿ. ಎಕ್ಸ್ಪೀರಿಯನ್ಸಿಂದ ಮಾತಾಡ್ತಿದ್ದಾರೆ. ನಮಗೊಂದು ಅಷ್ಟೊಂದು ಗೊತ್ತಿಲ್ಲ ಅವೆಲ್ಲ. ಎಕ್ಸ್ಪೀರಿಯನ್ಸ್ ಆಯ್ತು, ಹಂಗೇನಿಲ್ಲ ಇಲ್ಲ ಅಂತಲ್ಲ. ಹಾಂ ಮತ್ತು ನೀವು ಬೆಂಗ್ಳೂರಿಗೆ ಹೋದರೆ ಮಿಸ್ ಮಾಡ್ಕೋತೀವಿ ನಿಮಗೆ. ನಾನು ಮಿಸ್ ಮಾಡ್ಕೊತೀನಿ, ಅದಕ್ಕೆ ಹೇಳ್ತೀನಿ ಬೆಂಗ್ಳೂರು ಬಂದ್ಬಿಡು ಅಂತ ಹೇಳಲ್ರಿ. ಬೆಂಗ್ಳೂರು ಬರ್ತೇವಣ್ಣ, ಬೆಂಗ್ಳೂರು ಬೆಸ್ಟ್ ಅದ. ಕರೆ ಹೋಗಿ ಬರೋಕ್ಕೆ ದೂರ ಇತ್ತು, ಹೇಳೋದಲ್ಲ. ಟ್ರಾವೆಲಿಂಗ್ ಪ್ರಾಬ್ಲಮ್. ಪೈಲೇ ಹೋಗಿಲ್ಲ, ಆಗೇನು ಏನಿತ್ತು ಅಂತ. ಟಿಕೆಟ್ ನಾ ಮಾಡ್ಕೊತೀನಿ, ಎಲ್ಲಿ ಬರ್ತೀವಿ ಅವತ್ತಿನ ಹೇಳಿ ನಾ ಮಾಡ್ಕೊತೀನಿ ಟಿಕೆಟ್. ಹಂಗೈತೆ ಕರೆ ಇಲ್ಲಿ ಹಂಗೆ ಇವಾಗ ಮನ್ಸಾಯ್ತು. ಈಗ ನಿನ್ನ ಮನ್ಸಾಯ್ತು ನಡೋದು. ಈಗ ಬೀದರ್ಗೆ ಹೋಯ್ತಿ, ಬಸ್ ಹಿಡಿತಿ, ನಡೀತಿ. ಹಂಗಾಗಲ್ದಲ್ಲ ಬೆಂಗ್ಳೂರು. ಈಗ ನೋಡು ಪಗಾರ ಹೆಚ್ಚಿಗೆ ಇರ್ತದೆ. ಪಗಾರ ಏನಿಲ್ಲ, ಸೇಮ್ ಇರ್ತಾಣ. ನನಗೆ ಪಗಾರ ಹೆಚ್ಚಿಗೆ ಇರ್ತದೆ. ಹಾಂ ನಿಂಗೆ ಇರ್ತಾಣ. ಸೀದಾ 3000 ಕೊಡ್ತೆ, ಪೇರಿಗೆ ಬಂದು ಕೊಡ್ತಾ ಇಲ್ಲೇ. ಅದ್ರ ಟ್ರೈನ್ ಟಿಕೆಟ್ ತಗೋತಾ ಸೀದಾ ಬರ್ತೆ ಬೀದರ್. $3000 $1000 ಹೋಯ್ತಾ, $2000 ಹೆಚ್ಚಿರೋದು ಅಟ್ಟೆ. ಹೋಗಲಕ್ಕ $2000 ಹೆಚ್ಚಿಗಿತ್ತು. ಬಟ್ ಆ ಮೂಮೆಂಟ್ ಎಲ್ಲಿಗೆ ಪಟ್ಟಂತಲ್ಲಿ ಬರ್ತೆ, 2 ಗಂಟೆದಾಗ ಬೀದರ್ಗೆ ಬರ್ತೆ ಸೀದಾನ. ಹಾಂ ಎಲ್ಲಿ 2 ಗಂಟೆ ಇದು ಏರ್ಪ್ಲೇನು. ಹಾಂ 2 ಬಿಡ್ತಾನೆ ಬರೋಬ್ಬರ. ಅದೇ ಪ್ಲೇನ್ 1 ಗಂಟೆದಾಗ ಇಲ್ಲೇ ಅರ್ಧ ಗಂಟೆದಾಗ ತಂದು ಬಿಡ್ತಾವೆ. ಹೋಟೆಲ್ಲಿ ಇದಕ್ಕೆ ಹೋಗ್ಲಕ್ಕೆ ಟೈಮ್ ಆಯ್ತು. ಎಲ್ಲಿ ಅಲ್ಲಿ ಅವನು ಸ್ಟೇಷನ್ ಇದು ಏರ್ಪೋರ್ಟ್ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಹೋಗ್ಲಕ್ಕೆ ಲೇಟ್ ಆಯ್ತದ. ಇಲ್ಲಿ ನನ್ನ ಚಿದ್ರಿ ಅದ. ಇಲ್ಲಿ ಅವನಿಗೆ ನಮ್ಮ ಹತ್ರ ಫೋನ್ ಅದ ಅಂದ್ರೆ ಗಮ್ಮತ್ ಬರೋದು. ದುನೇದ್ ಮಂದಿ ಓಡಾಡ್ತದೆ ದೋಸ್ತರು. ಸೊ ಹಾಂ ನೀನು ಹೋಗೋಣ, ನಿಮ್ಮಲ್ಲಿ ದೋಸ್ತರು ಹಿಂಗೆ ಎಲ್ಲಿಂದ ಹೋಗಿ ಬರ್ತೀವಿ. ಒಂದು ಫೋನ್ ಹಚ್ಚಿ ಬರೋದು ಕರಿಲಕ್ಕೆ. ಭಾಳ ಜನ ಅವ ಅಂದ್ರೆ 10th ಪಾರ್ಗಳವ, 12th ಪಾರ್ಗಳವ. ಹಾಂ ಆಮೇಲೆ ಡಿಗ್ರಿದಾಗ ಹೆಚ್ಚಿಗೆ ಡಿಗ್ರಿದಾಗ ಯಾರಿಗೂ ಹೆಚ್ಚಿಗೆ ಅಷ್ಟು ಜನ ಇದು ಮಾಡ್ಕೊಂಡಿಲ್ಲ. ಹಾಂ ಗಿರೀಶ್ ಒಬ್ಬನ. ಹಾಂ ಗಿರೀಶ್. ಹಾಂ ಒಬ್ಬ ಅವಲೇ ಈಗ 8-9 ವರ್ಷ ಆಯ್ತಾವ ಸಂಘಟದಲ್ಲಿ. ಆಕ್ರಿ ಹಲ್ಕಟ್ಟನ ಆಕ್ರಿ ಹಲ್ಕಟ್ಟ ಅಂದ್ರೆ ಗಿರೀಶ್ ಅಣ್ಣ ನೋಡ್ತಾನ, ಹೆಂಗೆ ನೋಡ್ತಾನೆ. ಆಕ್ರಿ ಹಲ್ಕಟ್ಟ ನಾವು ಒಳ್ಳೆ ಮನುಷ್ಯ ಅಲ್ಲ. ಅವ್ನು ಕೂಡ ಯಾರು ಬಿ ಸೇರ್ತಾರಲ್ಲ ಅವ್ನಿಗೆ ನೋಡ್ರಿ ಎಲ್ಲರೂ ಮಾಸೂಮ್ ಅನ್ಕೋತಾರ. ಬಟ್ ಅವ್ನು ನೋಡಿ ಬಿಚಂದ್ರಿ ಯಾವ ಬಿನೇ ಇಲ್ಲ. ಅದ ಆಕ್ರಿ ಬಿಚಂದ್ರಿ ನಾವ ಆ ಬಿಚಂದ್ರಿದಾಗ ಕೆಳಗಿಡ್ದಿಲ್ಲ, ಮ್ಯಾಲಿದಾಗ ಟಾಪ್ ಬರ್ತಾನವ. ಬಿಚಂದ್ರಿಗಳದ ಟಾಪ್ ಕ್ಲಾಸ್ ಯಾವ್ದು ಅಂದ್ರೆ ಅದೇ ಒಂದೇ ಅವ್ನ ಹೆಸರು. ಮತ್ತ ಅವ ಆ ಟೈಮಿಗೆ ಎಂತ ಹರ್ಕತ್ ಮಾಡ್ತೀನಿ ಫೋನದ ನಿಮ್ಗ. ಬೇಡ ಇಲ್ಲ ಹೆತ್ತ ಕೇಳು, ಮೆಸೆಂಜರ್ದಾಗ ಫೇಸ್ಬುಕ್ದಾಗ ಅದಕ್ಕೆ ಬೇಡ ಅಲ್ಲತ್ತಲ್ಲ. ಇಲ್ಲ ಹೆತ್ತ ಕೇಳು, ಇದು ಕೇಳ್ಬೇಕಾಗಿದ್ದು ವಿಷಯ. ನಾ ಇಂಥ ಹರಕತ್ಗಳು ಮಾಡಿಲ್ಲ. ಫೇಸ್ಬುಕ್ದಾಗ ಮೆಸೆಂಜರ್ದಾಗ ಏನು ಹೆಸರು ಇಟ್ಟಿರ್ಬೇಕು ಅವ ಹೇಳ ಆ ಟೈಮ್. ನೀ ಒಂದು ಗೆಸ್ ಮಾಡಿ ಹೆಸರು, ಅವನ ಹೆಸರು ಏನು ಇಡ್ಬೋದು ಗೆಸ್ ಮಾಡಿ. ಗಿರೀಶ್ ಅದ, ಗಿರೀಶ್ ಕೋರೆ ಸಮಥಿಂಗ್ ಲೈಕ್ ದಟ್. ಇಲ್ಲ ಹಂಗೆಲ್ಲ ಇಟ್ಟರವ. ಹಿಂಗೆ ಚಪ್ಪಲಿ ಕೊಟ್ಲೆ ಹೆಸರು ಇಟ್ಟಿನವ. ಏನು ಕಿರಿಕಿರಿ ಅಂತ. ಕಿರಿಕಿರಿ. ಓ ಬೆಂಕಿಗಿರಿ, ಕಿರಿಕಿರಿ ಅಂತ ಅವೆಲ್ಲ ಹೆಸರುಗಳು. ಅಂದ್ರೆ ಇವತ್ತು ಮೀಟ್ ಆಗ್ಬೇಕಾಯ್ತು ಗಿರೀಶ್ ಅಣ್ಣಗ. ಕಿರಿಕಿರಿಗೆ ಮೀಟ್ ಆಗ್ಬೇಕಾಯ್ತು. ನಾವು ಏನು ಹೆಸರುಗಳು ಇಟ್ಕೊಂತೀನೋ ಏನಿದೋ ಬರೀ ಆಗೋಗೋ. ಅವು ಕುಂತು ಫೋಟೋಗಳು ಇಳಿಸ್ಕೊತೀನಿ. ಎಲ್ಲೆಲ್ಲೋ ನೆಲ ಮೇಲೆ ಕುಂತು ಮಕ್ಕೊಂಡು ಇಳಿಸ್ಕೊಂಡ ಕುಂತು ಇಳಿಸ್ಕೊಂಡ ಶಾಪರ್ ಗೇಟಿಗೆ ರೋಡ್ ಮೇಲೆ ಇಳಿಸ್ಕೊಳ್ಳೋನಿಲ್ಲ. ರಿಂಗ್ ರೋಡಿ ಏನೇನೋ ಮಾಡ್ಯಾರ, ಹರಕತ್ಗಳು ಮಾಡ್ಯಾರ ನಾವೆಲ್ಲ. ಹಾಂ ಏಪ್ಪ ಆ ಟೈಮ್ ನಮಗೆ ನಾಚಿಕೆ ಬರ್ತಿತ್ತು ಒಂದ್ಸರಿ ಹೊಡ್ಲಕ್ಕ. ಏನು ಮಾಡ್ರಿ ನಮ್ಮ ಸರಿ ನಮ್ದೇ ದೋಸ್ತನ. ಹಾಂ ಹೋದ್ರೆ ಇಬ್ಬರು ನಾಚಿಕೆ ಒಮ್ಮೆ ಹೋಗ್ಲಕ್ಕಂತೇಳಿ ಅವ್ನ ಸರಿ ಉಳಿದು ಮತ್ತೆ. ಈಗ ನಾಚ್ಕೊಂಡದಾಣ ನಂಗೆ ಮಾಡತಕ್ರೆ ಯೂಟ್ಯೂಬ್ ಮಾಡಿಬಿಡ್ಲದ್ದು. ಮನ್ 4 ದಿನ ನಮ್ಮ ಮೊಬೈಲ್ ಅದ, ನಮ್ಮ ಡಾಟಾ ಅದ, ನಮ್ಮ ರೆಕಾರ್ಡಿಂಗ್ ಅದ ಅಷ್ಟೇ. ಮಂದಿ ನೋಡು ಈಗ ನೀ ನಡ್ಕೋತ ಹೋದಿದ್ದಿಕ್ಕೋ. ಇವೇ ನೈಟ್ ಪ್ಯಾಂಟು ಡ್ರೆಸ್ ಇವೇನು ಕಾಂಬಿನೇಷನ್ ಮಕೊಂಡಿದ್ದೆ ಡಿಶ್ ಎದ್ದು ಬಂದ. ಹಾಗಂತ ಡ್ರೆಸ್ಸಿಂಗ್ ಸೆನ್ಸರ್ ಇಲ್ಲನೇ ಸುಮ್ಮನೆ ಹೊರಗೆ ಬಂದ್ರು ಬಿ ಹಿಟ್ಟು ನೀಟಾಗಿ ರೆಡಿ ಮಾಡ್ಕೊಂಡು ಹೋಗಂತ. ಹಾಂ ಹೆಂಗೆ ಬಂದ್ರು ಮಂದಿ ಮಾತಾಡ್ತಾರೆ. 4 ಮಂದಿ ಮಾತಾಡ್ತಾವಲ್ಲ. ಆ 4 ಮಂದಿಯಾಗ ಫಸ್ಟ್ ಯಾರು ಬರ್ತಾವ? ಫಸ್ಟ್ ನಂಬಲ್ಲ ಗಿರೀಶಿಗೆ. ನಂಬಲ್ಲಿ 4 ಮಂದಿ ಹತ್ತಿರ 4 ಥರ ಮಾತಾಡೋರು. 4 ಥರ ಮಾತಾಡೋರು ನೋಡು. ಫಸ್ಟು ಗಿರೀಶ್. ಹಾಂ ಆಮೇಲೆ ನಮ್ಮ ನಿತಿನ್ ರೆಡ್ಡಿ. ನಿತಿನ್ ರೆಡ್ಡಿ. ಹಾಂ ಆಮೇಲೆ ಸಚಿನ್ ಬೈ. ಹಾಂ ಆಮೇಲೆ ಮತ್ತೆ ನಮ್ಮಲ್ಲಿ ಇರೋದ್ರಿಗೆ ನಾನು ಹಿಡ್ಕೊ ನನ್ನೊಂದು ತಗೋ. ನಾವೊಂದು ವಿಚಿತ್ರ ಮಾತಾಡ್ತಾರೆ. ಹಾಂ ಅದ್ರ ಎಲ್ಲರ ಪಾಯಿಂಟ್ ಆಫ್ ವ್ಯೂ ಅದ, ನನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲ. ಹಾಂ ಅದರ ನಾವು ಎಲ್ಲರ್ಕ ಹ್ಞೂ ಅಂತೀವಲ್ಲ. ಎಲ್ಲರಿಗೂ ನಾವು ಇಬ್ಬರು ಹಂಗೆ ಇದ್ದೀವಿ. ಹ್ಞೂ ಅಂದ್ರೆ ನಮ್ಮಲ್ಲಿ ಬೀದರ್ನಾಗ ಕಾವತ್ತಿಲ್ಲ. ಕರ್ನಾಟಕ ಬಸ್ ಹ್ಞೂ ಅಂದ್ರೆ ಹುಮ್ನಾಬಾದ್ ಅಷ್ಟೇ. ಈ ಕಡೆ